ನಮ್ಮ ರಬಕವಿ ಬನಹಟ್ಟಿ ತಾಲೂಕಾಗಲಿ, ತೇರದಾಳ ತಾಲೂಕಾಗಲಿ ಅಥವಾ ಅಥಣಿ ತಾಲೂಕಾದಾಗಲಿ ಅಲ್ಲಿ ಎಲ್ಲ ಜನರು ಬಂದು ನಮಗೆ ಭಾಳ ಒಳ್ಳೆಯ ಒಂದು ರೀತಿಯ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಮೊನ್ನೆ ಕೂಡ ಬನಹಟ್ಟಿಯ ಎಲ್ಲ ಬ್ಯಾಂಕ್ನವರು, ಖಾಸಗಿ ಬ್ಯಾಂಕ್ನವರು, ಸ್ಕೂಲ್ಗಳು, ಕಾಲೇಜ್ಗಳು ಅವರು ಕೂಡ ಬಂದು ನಮಗೆಲ್ಲ ಒಂದು ಮನವಿಯನ್ನು ಅವರು ಒಂದು ನಮಗೆ ಸಪೋರ್ಟನ್ನು ಘೋಷಣೆ ಮಾಡಿದ್ದಾರೆ. ನೀವು ಯಾವುದೇ ಹಂತದಲ್ಲಿ ನೀವು ಹೋರಾಟ ಮಾಡಿದರೆ ನಾವು ಅದು ಮಾಡಲಿಕ್ಕೆ ನಾವು ಸಿದ್ಧದ್ದೀವಿ. ನೀವೆಲ್ಲ ಹಿರಿಯರು ಏನು ಹೇಳ್ತೀರ ಅದನ್ನು ನಾವು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಇವತ್ತು ಕೂಡ ನಮ್ಮದು IMA ಡಾಕ್ಟರ್ಸ್ ಕೂಡ ಅಥಣಿ IMA ಪ್ರೆಸಿಡೆಂಟ್ ಅವರು ಕೂಡ ಎಲ್ಲ ಬಂದು ಹೇಳಿದ್ರು. ರೈತ ಸಂಘದವರು ಬಂದಿದ್ದರು, ದಲಿತ ಸಂಘದವರು ಬಂದಿದ್ದರು, ಬೇರೆ ಬೇರೆ ಸಂಘಗಳೆಲ್ಲ ಒಬ್ಬೊಬ್ಬರಾಗಿ ನಮ್ಮ ಹಮಾಲರ ಸಂಘಗಳ, ರಿಕ್ಷಾ ಸಂಘಗಳು ಕೂಡ ಬಂದು ಎಲ್ಲ ಒಂದು ಸಪೋರ್ಟ್ ಹೇಳಿ ಹೋಗಿದ್ದಾರೆ ಅವರು. ಈಗ ನೋಡಿ, ಇದೇ ಒಂದು ಪೂಲದ ಒಂದು ಮಹತ್ವ ಹೇಳ್ತೀನಿ ನಿಮ್ಗೆ. ಇದೇ ಒಂದು ಪೂಲು 40 ವರ್ಷ ಹಿಂದಗಡೆ ಆಗ್ತಿತ್ತು. ಮಹೇಶ್ವಾಡಿ ರಬಕವಿ ಸೇತು ಅಂದರೆ ನಮ್ಮ ರಬಕವಿ ಬನಹಟ್ಟಿ ತಾಲೂಕಲ್ಲ, ಜಿಲ್ಲೆ ಆಗ್ತಾಯಿತ್ತು. ಯಾಕಂದರೆ ನಮ್ಮದು ಒಂದು ನಗರಸಭೆ ಇದೆ ರಬಕವಿ ಬನಹಟ್ಟಿ. ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ 2ನೇ ನಗರಸಭೆ ಇದು. ಬಾಗಲಕೋಟೆ ಬಿಟ್ಟರೆ ಆಚೆ ಕಡೆದೊಂದು ಬಿಟ್ಟರೆ. ಆದ್ದರಿಂದ ಒಂದು ಆ ಬ್ರಿಡ್ಜ್ ಒಂದು ಹಾಕಿತ್ತಂದರೆ ಇಷ್ಟೊಳಗೆ ನಮ್ಮದು ಜಿಲ್ಲಾ ಆಗಿ ಪರಿಣಾಮ ಆಗ್ತದೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಮೊದಲು ಕೂಡ ನಾವು ಚಿಕ್ಕರಿಂದ ನೋಡ್ತೀವಿ, ಅಲ್ಲಿಯ ತುಂಬ ಜನರು ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಹಾಲು, ತುಪ್ಪು, ಮೊಸರು, ಅಲ್ಲಿಯ ಬೆಳೆಯುವ ಹೊಳಸಾಲಿನ ಭಾಜಿ ಪಲ್ಯಗಳನ್ನೆಲ್ಲ ತೊಗೊಂಬರ್ತಿದ್ರು ಅವ್ರು ಇಲ್ಲಿ. ಅದೆಲ್ಲ ಈಗ ನಿಂತು ಹೋತದು. ಯಾಕಂದ್ರೆ ನಮ್ಮದು ಹಿಪ್ಪರಿಗೆ ಜಲಾಶಯ ಆದಮೇಲೆ ಅದು ಹಿಂದಿನ ಬ್ಯಾಕ್ ವಾಟರ್ಸ್ ನಿಂತ ಮೇಲೆ ನಮ್ಮದು ಒಂದು ಸಣ್ಣದೇನು ಕೃಷ್ಣಾ ರಿವರ್ ಬ್ರಿಡ್ಜ್ ಇತ್ತಲ್ಲ, ಮೊದಲು ಮಾಡಿದರು ವೀರೇಂದ್ರ ಪಾಟೀಲ್ ಅವರು ಇದ್ದಾಗ ಮಾಡಿದ್ದು. ಅದು ನಿಂತು ಹೋಯ್ತು. ಅದು ತುಂಬ ಅದ್ರ ಮೇಲೆ ಹಾದಾಡ್ಲಿಕ್ಕೆ ಬರಲಿಲ್ಲ. ಆದ ಕಾರಣ ಅಲ್ಲಿಂದ ಇಲ್ಲೆಲ್ಲ ಸ್ಕೂಲು, ಕಾಲೇಜ್ಗಳಿಗೆ ಎಲ್ಲ ವಿದ್ಯಾರ್ಥಿಗಳು ಬರ್ತಾಯಿದ್ರು. ಅಲ್ಲಿಂದ ಪೇಷಂಟ್ಗಳೆಲ್ಲ ಬರ್ತಾಯಿದ್ರು ಇಲ್ಲಿ. ಅಲ್ಲಿ ವ್ಯಾಪಾರ, ಬಂಗಾರ ಅಂಗಡಿ, ಯಾವುದೇ ಒಂಥರ ಕಾಯಿಪಲ್ಯ ಮಾರಲಿಕ್ಕೆ ಎಲ್ಲ ಅನುಕೂಲ ಮಾಡ್ಕೊಳ್ತಾಯಿದ್ರು. ಅಲ್ಲಿ ಅಥಣಿ ಒಂದು ನನಗನ್ಸುತ್ತೆ ಒಂದು 1/3 ಭಾಗ, 1/3 ಭಾಗಕ್ಕೆ ಅದು ನಮ್ಮ ರಬಕವಿ ಬನಹಟ್ಟಿ ಮೇಲೆ ಡಿಪೆಂಡ್ ಆಗಿದ್ರು. ಅದೆಲ್ಲ ಬರ್ತಾ ಕಟ್ಟಾಗಿ ಹೋಗಿ ಈಗ ನೀವು ರಬಕವಿಲಿ ನೋಡಿರಿ, ಇವತ್ತಿಷ್ಟು ಜನ ಇದೀವಿ. ಒಂದು ಮಧ್ಯಾಹ್ನ ಬಂದು ನೋಡಿರಿ, ಇದು ಬಿಕೋ ಅಂತ ಇರ್ತದೆ, ಒಂದು ನಾಯಿನೂ ಸಿಗೋಲ್ಲ ನಿಮಗೆ. ಯಾಕಂದರೆ ಬೇರೆ ಊರುಗಳಿಗೆ ಹೋಗಿ, ಇಲ್ಲೇ ನೀವು ಪಕ್ಕದಲ್ಲಿ ಮುದೋಳಕ್ಕೆ ಹೋಗಲಿ, ಜಮಖಂಡಿಗೆ ಹೋಗ್ರಿ, ಮಾಲಿಪುರ, ಎಷ್ಟು ಅವರು ಎಲ್ಲ ಡೆವಲಪ್ ಆಗಿದೆ, ಎಷ್ಟು ಅಂಗಡಿಗಳಿವೆ, ಎಷ್ಟು ಜನ ಬರ್ತಾರೆ ಹೋಗ್ತಾರೆ. ನಮ್ಮಲ್ಲಿ ಆ ಥರ ಆಗ್ತಾಯಿಲ್ಲ. ಅದೊಂದು ಸೇತುವೆ ಆದರೆ ನಮಗೆ ಮಹಾರಾಷ್ಟ್ರ ಕೂಡ ಒಂದು 20 ಕಿಲೋಮೀಟರ್ ಸಮೀಪ ಆಗುತ್ತೆ. ಅಥಣಿ ಕೂಡ ಒಂದು 20-25 ಕಿಲೋಮೀಟರ್ ಸಮೀಪ ಆಗುತ್ತೆ. ರೋಗಿಗಳಿಗೆ ಬರಲಿಕ್ಕಾಗಲಿ, ಎಮರ್ಜೆನ್ಸಿ ಇದ್ದ ಕೇಸ್ಗಳಲ್ಲಾಗಲಿ ಹೋಗಲಿಕ್ಕೆ ಬರಲಿಕ್ಕೆ ಭಾಳ ಒಂದು ಅನುಕೂಲವಾದ ಪರಿಸ್ಥಿತಿ ಬರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ನಮ್ಮಲ್ಲಿ ಬನಹಟ್ಟಿಯಲ್ಲಿ ಕೂಡ ತುಂಬ ಒಳ್ಳೆಯ ಕಾಲೇಜುಗಳಿವೆ, ರಬಕವಿಯಲ್ಲೂ ಕೂಡ ಕಾಲೇಜುಗಳು, ಸ್ಕೂಲ್ಗಳಿವೆ, ವ್ಯಾಪಾರ ಮಳಿಗೆಗಳಿವೆ, ಎಲ್ಲ ಚೆನ್ನಾಗಿ ಬರ್ತಾಯಿವೆ. ಅದಕ್ಕೆ ಕೂಡ ಒಂಥರ ಹೆಲ್ಪ್ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಮನೆ ಕಟ್ಟಬೇಕು, ಮದುವೆ ಆಗಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ, ಕನಸು ಇದ್ದೇ ಇರುತ್ತೆ. ಆ ಕನಸನ್ನ ನನಸು ಮಾಡೋದಕ್ಕೆ ಉತ್ತಮವಾದಂತಹ ಸ್ಥಳ ಬೇಕಲ್ವಾ? ಅಂತಹ ಸ್ಥಳವನ್ನು ಒದಗಿಸೋದಕ್ಕೆ ಸಜ್ಜಾಗಿದೆ ನ್ಯೂಜೆನ್ ಹೋಮ್ಸ್, ಹುಬ್ಳಿ, ಧಾರವಾಡ. ನಾವಿರ್ತಕ್ಕಂಥ ಇವತ್ತು ಪ್ರದೇಶ ಯಾವುದು ಅಂತ ಹೇಳಿದ್ರೆ ಹುಬ್ಬಳ್ಳಿಯ ನವನಗರದಿಂದ ಕೇವಲ 2.5 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ ಗಾಮನಗಟ್ಟಿ ಎಂಬ ಗ್ರಾಮದಲ್ಲಿ ಈ ಸೃಷ್ಟಿ ಸೆರೆನ ಎನ್ನುವಂತಹ ಫ್ಲಾಟ್ ನಲ್ಲಿ ನಾವಿದ್ದೇವೆ. ಜೊತೆಗೆ ಈ ಎಲ್ಲಾ ಲೇಔಟ್ಗಳಲ್ಲಿ ಏನಂತ ಹೇಳಿದ್ರೆ ಅತ್ಯುತ್ತಮವಾದಂತಹ ರೋಡ್ ಸಿಸ್ಟಮ್ ಆಗಿರಬಹುದು, ಚರಂಡಿಯ ವ್ಯವಸ್ಥೆಗಳಾಗಿರಬಹುದು, ಎಲೆಕ್ಟ್ರಿಸಿಟಿ, ವಾಟರ್ ಸಪ್ಲೈ, ಅತ್ಯುತ್ತಮವಾದಂತಹ ಗಾರ್ಡನ್ ಸೌಲಭ್ಯ ಕೂಡ ಇದೆ. ಗಾರ್ಡನ್ ನಲ್ಲಿ ಒಂದು ಸುಂದರವಾದಂತಹ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಲೀಗಲ್ ಡಾಕ್ಯುಮೆಂಟ್ಗಳನ್ನು ಕೂಡ ಇವರೇ ಒದಗಿಸಿಕೊಡ್ತಾರೆ. ನ್ಯೂಜೆನ್ ಹೋಮ್ಸ್ ಡೆವಲಪರ್ಸ್ ನ ಪ್ರಮುಖ ಪ್ರಾಜೆಕ್ಟ್ಗಳಲ್ಲಿ ಸೃಷ್ಟಿ ಹಿಲ್ ವ್ಯೂ ಕೂಡ ಒಂದಾಗಿದೆ. ಇಲ್ಲಿ ಒಟ್ಟು 14 ಎಕರೆಯ ಪ್ರದೇಶವನ್ನು ಹೊಂದಿದ್ದು ಸುಮಾರು 220ಕ್ಕೂ ಅಧಿಕ ಫ್ಲಾಟ್ಗಳು ಇಲ್ಲಿ ಇತ್ತು. ಈಗಾಗಲೇ 100ಕ್ಕೂ ಅಧಿಕ ಫ್ಲಾಟ್ಗಳು ಈಗಾಗಲೇ ಸೇಲ್ ಔಟ್ ಆಗಿದೆ. ಇನ್ನು ಕೆಲವು ಸೀಮಿತ ಸೈಟ್ಗಳು ಮಾತ್ರ ನಿಮಗೆ ಲಭ್ಯ ಇದೆ. ಶಾಲಾ ಕಾಲೇಜುಗಳ ಹತ್ರ ಇದೆ, KMF ಹತ್ರ ಇದೆ, ರೈಲ್ವೆ ಸ್ಟೇಷನ್ ಹತ್ರ ಇದೆ, ಜೊತೆಗೆ ಏರ್ಪೋರ್ಟ್ ಕೂಡ ನಿಮಗೆ ಹತ್ರ ಇದೆ. ಜಾಗ ಕೊಂಡುಕೊಳ್ಳುವಂತಹ ಕನಸನ್ನ ನನಸಾಗೋದಕ್ಕೆ ನ್ಯೂಜೆನ್ಸ್ ಹೋಮ್ ಡೆವಲಪರ್ಸ್ ಸಜ್ಜಾಗಿದ್ದಾರೆ. ಕೆಳಗೆ ಕಾಣ್ತಾ ಇರತಕ್ಕಂಥ ಡಿಸ್ಪ್ಲೇ ನಂಬರ್ಗೆ ಕರೆ ಮಾಡಿ ನಿಮ್ಮ ಕನಸಿನ ಸೈಟ್ ಅನ್ನ ಬುಕ್ ಮಾಡೋದರೊಂದಿಗೆ ಉತ್ತಮವಾದಂತಹ ನಿವೇಶನವನ್ನು ಕೊಂಡುಕೊಳ್ಳಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.